ಸ್ಪೆಷಲ್ ಭಾಷಣ ಮಾಡಿ ನಿಮ್ಮ ಮಕ್ಳಿಗೆ ಏನು ಹೇಳ್ತೀರಾ ಹೇಳ್ರಿ. ಒಳ್ಳೊಳ್ಳೆ ರೇಷ್ಮೆ ಸೀರೆ ತಂದ್ಕೊಡ್ರಿ. ಆಮೇಲೆ ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ದಿನ ತಾಯಂದಿರ ದಿನಾಚರಣೆ, ಮಾರ್ಚ್ 8. ಸೊ ನಾನಿವತ್ತು ಕಂಪ್ಲೀಟ್ ಡೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಬೆಳಗಿನ ಬ್ರೇಕ್ಫಾಸ್ಟಿಗೋಸ್ಕರ ನಾನು ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿನ ಮಾಡಿದ್ದೆ. ಸೊ ಹೇಗೆ ಮಾಡೋದು ಅಂತ ಹೇಳಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ನಾನು ಈರುಳ್ಳಿ ಮೀಡಿಯಮ್ ಸೈಜ್ 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಹಾಗೆಯೇ ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೂಡ ನಾನು ತುಂಬ ಚಿಕ್ಕದಾಗೆ ಕಟ್ ಮಾಡಬೇಕು ಅದನ್ನು. ಸೊ ಕೊತ್ತಂಬರಿ ಸೊಪ್ಪು, ನಿಮಗೆ ಇದು ಸಬ್ಬಕ್ಕಿ ಸೊಪ್ಪು ಇದ್ದರೆ ಅದನ್ನು ಹಾಕಿದ್ರೆ ಇನ್ನೂ ತುಂಬ ಟೇಸ್ಟ್ ಬರುತ್ತೆ. ನಾನು ಅದನ್ನು ಹಾಕ್ತೀನಿ ಪ್ರತಿ ಸರಿ. ಈ ಸರಿ ಸೊಪ್ಪು ಇರಲಿಲ್ಲ, ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪೆ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಹಾಗೆಯೇ ಕಡಲೆ ಬೀಜನ ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ಹಿಂಗೆ ತರಿಯಾಗಿ ಕುಟ್ಬಿಟ್ಟು ಇಟ್ಕೊಂಡಿದ್ದೆ ಇದು ಕುಟಾಣಿಯಲ್ಲಿ. ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ರೊಟ್ಟಿಗೆ. ಸೊ ಆಮೇಲೆ ರುಚಿಗೆ ಎಷ್ಟು ಉಪ್ಪು ಬೇಕು ನಿಮಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ತುಂಬ ವೆರೈಟಿಯಾಗಿ ಮಾಡ್ತಾರೆ ಮಸಾಲ ರೊಟ್ಟಿನ. ಸೊ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಸೊಪ್ಪೊಂದು ಮಿಸ್ಸಿಂಗು. ಪ್ರತಿ ಸರಿ ಸೊಪ್ಪು ಇದ್ದಾಗಲೇ ಜಾಸ್ತಿ ನಾವು ಮಾಡೋದು. ಸೊ ಈ ಸರಿ ಸೊಪ್ಪಿರಲಿಲ್ಲ, ಬಟ್ ಕೊತ್ತಂಬರಿ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಸೊ ಇದನ್ನೆಲ್ಲ ಹಾಕಿದಾದ್ಮೇಲೆ ಅಕ್ಕಿ ಹಿಟ್ಟು ನಿಮಗೆ ಎಷ್ಟು ಬೇಕೋ, ನೀವು ಎಷ್ಟು ಜನ ಇದ್ದೀರಾ ಆ ಕ್ವಾಂಟಿಟಿನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾವಿಲ್ಲಿ ಒಂದು 4 ಮೆಂಬರ್ಸ್ಗೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ನೋಡಿಕೊಂಡು ಇಷ್ಟು ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು. ಬೇಕು ಅಂದರೆ ನೀವು ಮಾಡಿಬಿಟ್ಟು ಸ್ವಲ್ಪ ಜಾಸ್ತಿನೇ ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಯಾವಾಗ ಬೇಕೋ ಆವಾಗ ಅರ್ಜೆಂಟ್ ಇದ್ದಾಗ ಸೊ ಅದನ್ನು ತಟ್ಕೊಂಡು ನೀವು ಆರಾಮಾಗಿ ತಿನ್ಕೊಬೋದು. ಮತ್ತೆ ಮಾಡೋ ಪ್ರೊಸೀಜರ್ ಇರೋದಿಲ್ಲ. ಸೊ ಮಾಡಿ ಇಟ್ಕೊಂಡು ಒಂದು 2 ಡೇಸು ನೀವು ಆರಾಮಾಗಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ಯಾವಾಗ ಬೇಕೋ ಆವಾಗ. ಸೊ ಅಕ್ಕಿ ಹಿಟ್ಟೆಲ್ಲ ಹಾಕೊಂಡಾದ್ಮೇಲೆ ನೀವು ನೀರನ್ನ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಒಂದೇ ಸರಿ ಎಲ್ಲ ಹಾಕ್ಕೊಬೇಡಿ. ಕಲಿಸ್ತಾ ನಿಧಾನಕ್ಕೆ ನೀರನ್ನ ಆ್ಯಡ್ ಮಾಡ್ಕೊತಾ ಹೋಗಿ. ಸೊ ಆವಾಗ ನಿಮಗೆ ಎಷ್ಟು ಹದ ಬೇಕೋ ಅದು ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಯೂಸ್ ಮಾಡಿರೋ ಅಕ್ಕಿ ಹಿಟ್ಟು ಬಂದು ಕೆಂಪಕ್ಕಿ ಬರುತ್ತಲ್ಲ, ಕೆಂಪಕ್ಕಿಲಿ ಹಿಟ್ಟು ಮಾಡಿಸಿದ್ದು. ಸೊ ಆ ಅಕ್ಕಿನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಅಕ್ಕಿನ. ಸೊ ಕಲಿಸ್ಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಅದನ್ನು. ಅಷ್ಟರಲ್ಲಿ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಡಲೆ ಬೀಜನ ಹುರಿದಿಟ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡೆ. ಹಾಗೆಯೇ ಕಾಯಿನ ತುರಿದು ಇಟ್ಕೊಂಡಿದ್ದೆ. ಹಸಿಕಾಯಿ ಆದರೂ ಹಾಕ್ಬೋದು, ನೀವು ಕೊಬ್ಬರಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾನು ಇಲ್ಲಿ ಕಾಯಿ ಇತ್ತು ಹಸಿಕಾಯಿ, ಸೊ ಅದನ್ನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಹಾಕಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಹುಣಸೆಹಣ್ಣನ್ನ ಆ್ಯಡ್ ಮಾಡ್ತೀನಿ. ಅದಕ್ಕೆ ಟೇಸ್ಟು ಒಂದು ಸ್ವಲ್ಪ ಹುಳಿನೂ ಫ್ಲೇವರು ಬೇಕಾಗುತ್ತಲ್ಲ, ಸೊ ಒಂದು ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಉಪ್ಪು, ಕಲ್ಲುಪ್ಪನ್ನೇ ಹಾಕ್ಕೊತೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚಟ್ನಿಗೆ ಅಂತ. ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ನಾನು ಹುರ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಹಾಗೆಯೇ ಹುರ್ಗಡ್ಲೆ ಕೂಡ ಹಾಕ್ತೀನಿ ಸ್ವಲ್ಪ ಚಟ್ನಿಗೆ, ಸ್ವಲ್ಪ ಟೇಸ್ಟ್ ಮತ್ತು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದರದ್ದು ಅಂತ ಹೇಳಿ ಸ್ವಲ್ಪ ಹುರ್ಗಡ್ಲೆ ಹಾಗೆ ಇದೇನು ಉರಿಯೋದಿಲ್ಲ, ಜಸ್ಟ್ ಹಾಗೆ ನಾರ್ಮಲ್ ಹುರ್ಗಡ್ಲೆ ತೊಗೊಂಡು ಹಸಿದೇನೆ ಹಾಕೋದು. ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಆ್ಯಡ್ ಮಾಡ್ಕೊಂಡು, ತುಂಬ ನಾನು ತೆಳ್ಳಗೆ ಮಾಡ್ಕೊಳ್ಳಲ್ಲ ಇದನ್ನು. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚಟ್ನಿಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡೆ ಅಷ್ಟೇ. ಸೊ ಚಟ್ನಿನೂ ಕೂಡ ರೆಡಿ ಆಗೋಯ್ತು. ಸೊ ಅದಾದಮೇಲೆ ರೊಟ್ಟಿ ತಟ್ಟೋಣ ಅಂತ ಹೇಳಿ ಹಂಚಿಟ್ಟೆ ಸ್ಟವ್ ಮೇಲೆ. ಸೊ ಹೆಂಚಿಟ್ಕೊಂಡು ನಾನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಅಷ್ಟರಲ್ಲಿ ರೊಟ್ಟಿನ ತಟ್ಕೊಂಡು ಬಿಡ್ತೀನಿ. ಒಂದೇ ಹೆಂಚಲ್ಲೇ ನಾನು ಮಾಡ್ಕೊತೀನಿ, 2-3 ಯೂಸ್ ಮಾಡೋದಿಲ್ಲ. ಹೆಂಚ್ ಮೇಲೆ ತಟ್ಟೋದಿಲ್ಲ. ಇದು ರೊಟ್ಟಿ ಶೀಟ್ ಅಂತ ಕೇಳಿದ್ರೆ ನಿಮಗೆ ಅಂಗಡಿಲಿ ಎಲ್ಲ ಕಡೆನೂ ಸಿಗುತ್ತೆ. ನಿಮಗೆ ನಾರ್ಮಲ್ ದಿನಸಿ ಅಂಗಡಿಗಳಲ್ಲಿ ಎಲ್ಲ ಕಡೆನೂ ಇರುತ್ತೆ ಇದು. ರೊಟ್ಟಿ ಶೀಟ್ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ. ಈ ಥರ ಇರೋದನ್ನೇ ನೀವು ತಗೊಳ್ಳಿ, ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಈ ಥರ ಇದ್ದರೆ ನಿಮಗೆ
ಸೊ ಅದು ಬಿಸಿಗೆ ಸುಟ್ಟೋಗೋದಿಲ್ಲ ಪೇಪರು. ಇನ್ನೊಂದು ಪೇಪರ್ ಬರುತ್ತೆ ವೈಟ್ ಕಲರು, ಅದನ್ನ ತಗೊಂಡು ನೀವು ಬಿಸಿಗೆ ಅದು ಬೇಗ ಹಾಳಾಗ್ಬಿಡುತ್ತೆ, ಮತ್ತೆ ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನ. ಈ ತರ ಇದ್ರೆ ನಿಮ್ಗೆ ವಾಶ್ ಕೂಡ ಮಾಡ್ಬೋದು, ಹಾಳಾಗೋದಿಲ್ಲ, ಏನೂ ಇಲ್ಲ, ತುಂಬಾ ದಿನ ಚೆನ್ನಾಗಿ ಬರುತ್ತೆ. ಇದು ತುಂಬಾ ದಿನದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ, ಏನೂ ಆಗಿಲ್ಲ ಇದು. ಸೊ ಒಳ್ಳೆ ಕ್ವಾಲಿಟಿದು. ಒಂದ್ಸರಿ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಇನ್ವೆಸ್ಟ್ ಮಾಡಿಬಿಟ್ಟು ತಗೊಳ್ಳಿ. ಇದು 70 ರುಪೀಸ್ ಏನೋ ಈ ಶೀಟು, ಬಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದಂತೂ. ಸೊ ನಾನೀಗ ರೊಟ್ಟಿಗೆ ಸ್ವಲ್ಪ ಒಂದು ಕೈಯಲ್ಲಿ ಒಂದು ಚಿಕ್ಕ ಉಂಡೆ ಅಷ್ಟು ಒಂದು ಸ್ವಲ್ಪ ತಗೊಂಡ್ಬಿಟ್ಟು ಶೀಟ್ಗೆ ಎಣ್ಣೆ ಹಚ್ಕೊಂಡು ಕೈಯಲ್ಲೇ ತಟ್ತೀನಿ. ನೀವು ಈ ಥರದ್ದು ನಿಮಗೆ ತಟ್ಟಕ್ಕೆ ಬರೋದಿಲ್ಲ ಅಂತ ಅಂದರೆ ಆ ಉಂಡೆ ಇಟ್ಬಿಟ್ಟು ಶೀಟ್ ಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಕವರ್ನ ಆ್ಯಡ್ ಮಾಡಿ, ಕವರ್ ಹಾಕ್ಬಿಟ್ಟು ನೀವು ಕವರ್ ಮೇಲೆ ತಟ್ಟಿ. ಸೊ ಆಗ ನಿಮಗೆ ಈಸಿಯಾಗಿ ಬರುತ್ತೆ, ಕೈಗೂ ಕೂಡ ಅಂಟೋದಿಲ್ಲ. ಬಟ್ ನಾನು ಡೈರೆಕ್ಟಾಗೇ ತಟ್ತೀನಿ, ಹಾಗೆಯೇ ಅಭ್ಯಾಸ ಇದೆ ಹಾಗಾಗಿ. ಸೊ ಈಗ ಹೆಂಚಿಗೆ ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ, ಇಲ್ಲಾಂದರೆ ಫುಲ್ ಎಲ್ಲ ಕಚ್ಕೊಂಡ್ಬಿಡುತ್ತೆ ಅದು ಹೆಂಚಿಗೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಅದು ಸ್ವಲ್ಪ ಹೆಂಚೆಲ್ಲ ಚೆನ್ನಾಗಿ ಬಿಸಿ ಆಗಲಿ ನಿಮಗೆ. ಸೊ ಬಿಸಿ ಆದಮೇಲೆ ಇದನ್ನು ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸ್ ಬಿಟ್ಟರೆ ಸಾಕು. ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆ ಟೈಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 30 ಸೆಕೆಂಡ್ಸು ಹಾಗೆ ಬಿಡಿ ಪೇಪರ್ ಸಮೇತ. ಇದು ಇಷ್ಟು ಬಿಸಿ ಆದ್ರೂ ಏನೂ ಸುಡಲ್ಲ, ಈ ಪೇಪರು ಚೆನ್ನಾಗಿರುತ್ತೆ. ಸೊ ನಿಮಗೆ ಸ್ವಲ್ಪ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೈಡಲ್ಲೆಲ್ಲ. ಸೊ ಆ ಟೈಮಲ್ಲಿ ಅದು ಪೇಪರು ಚೆನ್ನಾಗಿ ಬಿಟ್ಟಿದೆ, ಅದು ಅಂಟ್ಕೊಂಡಿರಲ್ಲ ಅಂತ ಹೇಳಿ. ಸೊ ನೀವು ಒಂದು ಸ್ವಲ್ಪ ಹಿಂಗೆ ಎತ್ತಿ ನೋಡಿದ್ರೆ ಒಂದು ಸೈಡಲ್ಲಿ ನಿಮಗೆ ಗೊತ್ತಾಗುತ್ತೆ ಆಗ ಅಂಟ್ಕೊಂಡಿದೆಯೋ ಹೀಗೆ ಇಲ್ವಾ ಪೇಪರು ಅಂತ ಹೇಳಿ. ಸ್ವಲ್ಪ ಹಿಂಗೆ ತೆಗ್ದು ನೋಡ್ತಾ ಇದ್ದೀನಿ ನೋಡಿ, ಈ ಥರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈಗ ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಪೇಪರ್ಗೆ, ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಸ್ವಲ್ಪ ನೀವು ಎಣ್ಣೆನೂ ಅಷ್ಟೇ ಹಚ್ಕೊಬೇಕು, ಇಲ್ಲಾಂದರೆ ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಅದಾದಮೇಲೆ ಮೇಲೆ ಕೂಡ ನಾನು ಸ್ವಲ್ಪ ಲೈಟಾಗೆ ಎಣ್ಣೆನ ಹಚ್ತಾ ಇದ್ದೀನಿ. ಹಚ್ಚೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ನಿಮಗೆ ರೊಟ್ಟಿ, ಇಲ್ಲಾಂದರೆ ತುಂಬ ಡ್ರೈ ಥರ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ನಾನಿದು ಕೆಂಪಕ್ಕಿದು ಮಾಡಿರೋದ್ರಿಂದ ಸ್ವಲ್ಪ ಕಲರು ಡಿಫ್ರೆಂಟ್ ಆಗಿದೆ. ನೀವು ನಾರ್ಮಲ್ ಅಕ್ಕಿ ಬರುತ್ತಲ್ಲ ವೈಟ್ ರೈಸು, ಸೊ ಅದರಲ್ಲಿ ಮಾಡಿದ್ರೆ ಸ್ವಲ್ಪ ಕಲರು ಇನ್ನೂ ಬೇರೆ ಥರ ಬರುತ್ತೆ, ವೈಟ್ ಮತ್ತು ಗ್ರೀನ್ ಥರ. ಇದು ಸ್ವಲ್ಪ ರೆಡ್ಡಿಶ್ ಆಗಿ ಬಂದಿತ್ತು ನಮ್ಮದು ರೊಟ್ಟಿ, ಬಿಕಾಸ್ ಅದು ನಾನು ಯೂಸ್ ಮಾಡಿರೋದೇ ಕೆಂಪಕ್ಕಿ ಇದು ಅಕ್ಕಿ ಹಿಟ್ಟು, ಹಾಗಾಗಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಬೆಳಗಿನ ಬ್ರೇಕ್ಫಾಸ್ಟು ನಾವು ಪ್ರತಿ ಸಂಡೇ ಅಂತೂ ರೊಟ್ಟಿ ಇದ್ದೇ ಇರುತ್ತೆ ನಮ್ಮ ಮನೇಲಿ. ವೀಕ್ ಡೇಸಲ್ಲಿ ಮಾಡೋದಕ್ಕಾಗೋದಿಲ್ಲ, ಟೈಮ್ ಆಗಲ್ಲ ಅಂತ ಹೇಳಿ. ಸೊ ವೀಕೆಂಡಲ್ಲೇ ಜಾಸ್ತಿ ಮಾಡೋದು. ಸೊ ತಿಂಡಿ ಈ ಥರ ಇತ್ತು ನಮ್ಮದು ಬ್ರೇಕ್ಫಾಸ್ಟ್. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ನಾನು ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಪೆಡಿಕ್ಯೂರ್ ಮಾಡಿಕೊಂಡೆ ಮನೇಲೇನೆ. ಆ ವಿಡಿಯೋ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಯೂಟ್ಯೂಬ್ ಅಂತ ಇನ್ಸ್ಟಾಗ್ರಾಮಲ್ಲಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಯಾವ ಥರ ನಾನು ಹೋಮ್ ಮೇಡು ಪೆಡಿಕ್ಯೂರ್ ಹೆಂಗೆ ಮಾಡ್ಕೊಳೋದು ಅಂತ ಹೇಳಿ, ಹೋಮ್ ಮೇಡ್ ಸ್ಕ್ರಬ್ಬು ಎಲ್ಲ ತೋರಿಸಿದ್ದೀನಿ. ಮನೇಲಿ ನೀವು ಆರಾಮಾಗಿ ಮಾಡ್ಕೊಬೋದು ಪೆಡಿಕ್ಯೂರ್ನ. ಸೊ ಆ ವಿಡಿಯೋನ ಹೋಗಿ ನೀವು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ಕೊಬೋದು ಮನೇಲೇನೆ ಅಂತ, ಸಿಂಪಲ್ಲಾಗಿ ಅಂತ. ಸೊ ಅದಾದಮೇಲೆ ಎಲ್ಲ ನಂದು ಸೆಲ್ಫ್ ಕೇರ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಊಟ ಟೈಮ್ ಆಗಿತ್ತು. ಸೊ ಬಿಸಿ ಬಿಸಿ ಅನ್ನ ಹಾಗೇನೆ ಮೊಸೊಪ್ಪು, ಸ್ವಲ್ಪ ಮೊಸರು, ಅದ್ರ ಜೊತೆ ಚಟ್ನಿ ಪುಡಿ ಹಾಕೊಂಡು ತಿಂದೆ, ಸಖತ್ತಾಗಿತ್ತು, ಒಳ್ಳೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ ನೋಡಿ. ಸೊ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಸ್ಕೊಳ್ಳೋಣ ನಮ್ಮ ಅತ್ತೆ ಕೈಲಿ ಅಂತ ಹೇಳಿ, ಸೊ ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ. ಈ ಎಣ್ಣೆ ಬಂದ್ಬಿಟ್ಟು ಹೋಮ್ ಮೇಡ್ ಆಯಿಲ್ ಇದು. ಸೊ ನಮ್ಮ ಅತ್ತೆ ಅವರ ಫ್ರೆಂಡು ಒಬ್ರು ಪ್ರಿಪೇರ್ ಮಾಡ್ತಾರೆ ಮನೆಯಲ್ಲಿ. ಸೊ ಯಾವತ್ತಾದ್ರೂ ಒಂದಿನ ವಿಡಿಯೋ ಮಾಡ್ತೀನಿ. ಅವ್ರು ತುಂಬ ಚೆನ್ನಾಗಿ ಆಯಿಲು ಮತ್ತು ಶಾಂಪು, ಸೋಪು ಎಲ್ಲ ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾರೆ. ಯಾವ ರೀತಿ ಮಾಡ್ತಾರೆ ಅಂತ ಒಂದ್ಸತಿ ಯಾವಾಗಾದ್ರೂ ನಾನು ತೋರಿಸ್ತೀನಿ ಅಲ್ಲಿ ಅವ್ರ ಮನೆಗೆ ಯಾವಾಗಾದ್ರೂ ಹೋದಾಗ. ಸೊ ತುಂಬಾ ಚೆನ್ನಾಗಿದೆ ಆಯಿಲ್ ಮಾತ್ರ. ಸೊ ನಮ್ಮ ಅತ್ತೆ ಹತ್ರ ಆಯಿಲ್ ಹಾಕಿಸ್ಕೊಂಡೆ. 1 ಅವರ್ ಆದಮೇಲೆ ಮತ್ತೆ ತಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಮತ್ತು ನಾನು ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋ ದೇವಸ್ಥಾನ ಬಂದು ಕಾರ್ಯಸಿದ್ಧಿ ಆಂಜನೇಯ ಗಿರಿನಗರ ದೇವಸ್ಥಾನ. ಸೊ ಇದಂತೂ ತುಂಬಾ ಫೇಮಸ್ಸು, ಎಲ್ರಿಗೂ ಗೊತ್ತಿರುತ್ತೆ ಬೆಂಗಳೂರಲ್ಲಿರೋರಿಗೆ ಅಂತ ಅನ್ಕೊತೀನಿ ಇದ್ರ ಬಗ್ಗೆ. ಸೊ ಇಲ್ಲಿ ನಾನು ಕೂಡ ಕಾಯಿ ಕಟ್ಟಿದ್ದೆ. ಒಂದು ಏನಾದರೂ ವಿಶಸ್ ಇದ್ರೆ ನಮ್ಮದು ಮನಸ್ಸಲ್ಲೇ ಬೇಡ್ಕೊಂಡು ಆ ಕಾಯಿನ ಕಟ್ಟಿದ್ರೆ ಸೊ ನಾವು ಅಂದ್ಕೊಂಡಿದ್ದಾಗುತ್ತೆ ಅನ್ನೋದು ಒಂದು ಇಲ್ಲಿನ ನಂಬಿಕೆ. ಸೊ ನಾನು ಕೂಡ ಹಂಗೆ ಅಂದ್ಕೊಂಡು ಒಂದು ಕಾಯಿ ಕಟ್ಟಿದ್ದೆ. ಆಲ್ರೆಡಿ 16 ಡೇಸ್ ಆಗಿತ್ತು. ಸೊ ಹಾಗಾಗಿ ಅದನ್ನು ಬಿಚ್ಚೋದಕ್ಕೆ ಅಂತ ಹೇಳಿ ಹೋಗಿದ್ದು ನಾನು.
ಸೊ ಅವತ್ತು ಹೋದಾಗ ಮಾಡಿರಲಿಲ್ಲ ವಿಡಿಯೋ. ಸೊ ಇವತ್ತು ನನ್ನ ತಮ್ಮ ಇದ್ನಲ್ಲ, ಹಾಗಾಗಿ ವಿಡಿಯೋ ಮಾಡಿಕೊಟ್ಟ ಸ್ವಲ್ಪ ಒಳಗಡೆದಷ್ಟೇ. ಸೊ ಇದ್ರದ ವಿಶೇಷ ಏನಪ್ಪ ಅಂತ ಅಂದರೆ, ಇಲ್ಲಿ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಕಾಯಿನ ಕಟ್ಟಿ 16 ಡೇಸು ನಾವು ಅದು ಒಂದು ಮಂತ್ರ ಇರುತ್ತೆ ಆಂಜನೇಯಿಂದ. ಸೊ ಆ ಮಂತ್ರನ ಡೈಲಿ 108 ಸರಿ ಮಂತ್ರನ ಹೇಳಬೇಕು. ಸೊ ಹಾಗೆ ಹೇಳಿ ಒಂದು 4 ವಾರ 16 ದಿನದಲ್ಲಿ 4 ವಾರ ಯಾವಾಗಾದರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕಾಗುತ್ತೆ. ಅಲ್ಲಿ ಹೋಗೋಕ್ಕಾಗಿಲ್ಲ ಅಂದರೂ ನಿಮಗೆ ಹತ್ರದಲ್ಲೇ ಇರೋ ದೇವಸ್ಥಾನಕ್ಕೆ ಹೋದರೂ ಪರವಾಗಿಲ್ಲ. ಮನಸ್ಸಲ್ಲಿ ಭಕ್ತಿ ಇದ್ದರೆ ಅಷ್ಟೇ ಸಾಕು. ಅಲ್ಲೇ ಹೋಗಲೇಬೇಕು ಅಂತ ಏನಿಲ್ಲ ಅನ್ನೋದು 4 ವಾರ, ಬಟ್ ಹೋಗಬೇಕು ಅನ್ನೋದು ಒಂದಿದೆ. ಸೊ ಅಲ್ಲಿ ಹೋಗಿ ಕಾಯಿ ಎಲ್ಲ ಕಟ್ಟಿದ್ದೆಲ್ಲ ಬಿಚ್ಕೊಂಡು, ಸೊ ಕಾಯಿ ತೊಗೊಂಡು ಮನೆಗೆ ಹೊರಟ್ವಿ ನಾನು ಮತ್ತು ನನ್ನ ತಮ್ಮ. ಸೊ ಹಾಗೆ ಹೋಗ್ತಾ ದಾರಿಯಲ್ಲಿ ನನಗೆ ಇಲ್ಲಿ ಚುರುಮುರಿ ಅಂದರೆ ತುಂಬಾ ಇಷ್ಟ. ಸೊ ತಿನ್ಕೊಂಡು ಹೋಗೋಣ ಅಂತ ಹೇಳಿ ನನ್ನ ತಮ್ಮಂಗೆ ಹೇಳಿದೆ. ಅವನು ಯಾವತ್ತೂ ಇಲ್ಲಿ ಟ್ರೈ ಮಾಡಿರಲಿಲ್ಲ. ನಾನಂತೂ ತುಂಬ ಸರಿ ತಿಂದಿದ್ದೀನಿ. ಇಲ್ಲಿ ಸಖತ್ತಾಗಿರುತ್ತೆ ಟೇಸ್ಟು. ಎಲ್ಲ ವೆರೈಟಿ ಸ್ಟಿಕ್ಕಿ ಪುರಿ, ಹಾಗೆಯೇ ಚುರುಮುರಿ, ಬೋಟಿ ಅದೆಲ್ಲ ಸಿಗುತ್ತೆ ನಿಮಗೆ. ಇದು ಬಂದು PS ಕಾಲೇಜ್ ಹತ್ರ ಇರಿದೆ. PS ಕಾಲೇಜ್ ಆಪೋಸಿಟಲ್ಲೇ ಇವರು ಇರ್ತಾರೆ, ಚುರುಮುರಿ ಶಾಪ್ ಅವರು. ಯಾವಾಗಾದ್ರೂ ನೀವು ಹೋದಾಗ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಅಲ್ಲೆಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ ನಾವು. ಸೊ ಹೋಗುವಾಗಲೇ ಒಂದು ಕೇಕ್ನ ತೊಗೊಂಡೋಗಿದ್ವಿ. ಮದರ್ಸ್ ಡೇ ಅಲ್ವಾ ಇವತ್ತು, ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ದಾರಿಲೇನೆ ಒಂದು ಕೇಕ್ನ ತೊಗೊಂಡಿದ್ವಿ. ನಮ್ಮ ಅತ್ತೆ ಅವ್ರಿಗೆ ಸೆಲೆಬ್ರೇಟ್ ಮಾಡಿಸೋಣ ಅಂತ ಹೇಳಿ. ಅಮ್ಮ ಅವ್ರಿರೋದು ನೆಲಮಂಗಲದ ಹತ್ರ. ಸೊ ಹಾಗಾಗಿ ಅಲ್ಲೋಗಿ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲೇ ಇವರಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನು ನನ್ನ ತಮ್ಮ ತೊಗೊಂಡು ಬಂದಿದ್ವಿ. ನನ್ನ ತಮ್ಮನೂ ಇಲ್ಲೇ ಇದ್ದಾನೆ ಈಗ ಸದ್ಯಕ್ಕೆ. ಸೊ ಹೋಗಿ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿದ್ವಿ. ರೋಹಿತ್ ಇರಲಿಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ, ನೀವು ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದರು ನನಗೆ ಕೇಕ್ ತೊಗೊಂಡ್ಬಂದು. ಸೊ ಹಾಗಾಗಿ ನಾವೇ ಮಾಡಿದ್ವಿ. ಸೊ ಈ ಮೂಲಕ ಎಲ್ರಿಗೂ ಹೇಳ್ತೀನಿ, ಎಲ್ಲ ತಾಯಂದ್ರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ನಿಮಗೂ ಕೂಡ. ಸೊ ಎಲ್ಲರಿಗೂ ಹ್ಯಾಟ್ಸ್ ಆಫ್. ಎಲ್ಲ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ, ಮತ್ತು ಅವರಿಗೆ ಅಂತ ಒಂದು ದಿನನ ಡೆಡಿಕೇಟ್ ಮಾಡೋದಕ್ಕೋಸ್ಕರನೇ ಈ ಮದರ್ಸ್ ಡೇ ಇರೋದ್ರಿಂದ. ಸೊ ಅವರಿಗೆ ಒಂದು ಸ್ವಲ್ಪ ನಾವು ಸ್ಪೆಷಲ್ ಫೀಲ್ ಮಾಡಿಸಿದ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ದೊಡ್ಡದಾಗೆ ಮಾಡಬೇಕು ಅಂತ ಏನಿಲ್ಲ, ಒಂದು ಚಿಕ್ಕದಾಗಿ ಏನೋ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟಾದರೂ ಮಾಡ್ಬೋದು. ಸೊ ಹಾಗಾಗಿ ನಾವು ಒಂದು ಕೇಕ್ ತೊಗೊಂಡು ಬಂದು ಕಟ್ ಮಾಡಿದ್ವಿ. ಅವ್ರಿಗೆ ತುಂಬಾ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ರು. ಸೊ ಇಷ್ಟೇ ಸಾಕಲ್ವಾ, ಇನ್ನೇನು ಬೇಕು, ಅವ್ರು ಖುಷಿ ಆದರೆ ನಮಗೂ ಖುಷಿ ಆದಂಗೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಟು ಆಲ್ ದ ಮದರ್ಸ್. ಈಗ ನೀವು ಹೇಳ್ರಿ ಏನಾದ್ರು ಮದರ್ಸ್ ಡೇ ಸ್ಪೆಷಲ್. ನಿಮ್ಮ ಮಕ್ಳಿಗೆ ಏನು ಹೇಳ್ತೀರಾ ಹೇಳ್ರಿ. ಒಳ್ಳೊಳ್ಳೆ ರೇಷ್ಮೆ ಸೀರೆ ತಂದ್ಕೊಡ್ರಿ. ಆಮೇಲೆ ಇನ್ನೊಂದ್ಸಲ ಟೂರ್ ಕಳಿಸಿ, ಸಿಂಗಾಪುರ್ ಕಳಿಸಿ, ಇನ್ನೊಂದ್ಸಲ ದುಬೈ ಕಳಿಸಿ. ನೆಕ್ಸ್ಟ್ ಇಯರ್ ದುಬೈ ಕಳಿಸ್ತೀರಾ? ಕಳ್ಸೋಣ. ಹೋಗಿ ಬಂದಿರಲ್ಲ ಇಲ್ಲ ಈಗ ಮೊನ್ನೆ ತಾನೆ. ಇನ್ನೊಂದ್ಸಲ ರೆಸ್ಟ್ ಇವಾಗ. ಈ ವರ್ಷ ರೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಸೊ ನನ್ನ ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ, ಅವರು ತುಂಬ ಸಾಫ್ಟು, ಜಾಸ್ತಿ ಮಾತಾಡೋದಿಲ್ಲ, ಬಟ್ ತುಂಬ ಪ್ರೀತಿ ಕಾಳಜಿ ಎಲ್ಲನೂ ತೋರಿಸುವಂಥ ನನ್ನ ಅಮ್ಮನಿಗೆ ತಾಯಂದಿರ ದಿನಾಚರಣೆ ಶುಭಾಶಯಗಳು ಅಮ್ಮ. ಮಿಸ್ ಮಾಡಿಕೊಂಡೆ ಈ ಸೆಲೆಬ್ರೇಷನ್ ಟೈಮಲ್ಲಿ ನಿನ್ನ. ನೆಕ್ಸ್ಟು ನನ್ನ ಅತ್ತೆಯವ್ರ ಬಗ್ಗೆ ಹೇಳಬೇಕು ಅಂದರೆ, ನೆಕ್ಸ್ಟು ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆದಮೇಲೆ ಅಮ್ಮನ ಸ್ಥಾನನ ತುಂಬೋದೇ ಅತ್ತೆ. ಸೊ ಅತ್ತೆ ಅಮ್ಮನ ಥರ ಪ್ರೀತಿ ತೋರಿಸಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿರೋದಿಲ್ಲ ಹೆಣ್ಮಕ್ಳಿಗೆ. ಸೊ ನನಗೆ ಆ ಪ್ರೀತಿ ಸಿಕ್ಕಿದೆ. ಸೊ ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರ್ತಾರೆ, ಎಲ್ಲನೂ ಅರ್ಥ ಮಾಡ್ಕೊತಾರೆ. ಈಗಿನ ಜನ್ರೇಷನಲ್ಲಿ ಯಾವ ಥರ ಇರ್ತಾರೆ, ಸೊ ಅದನ್ನು ಅರ್ಥ ಮಾಡಿಕೊಂಡು ಅವ್ರು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್.